ಮೊದಲು ಅವ್ರು ಬಂದಿರ್ತಕ್ಕಂಥ ಅವ್ರ ಅಜ್ಜಿ ಇದ್ರಲ್ಲ ಇಂದಿರಾ ಗಾಂಧಿ, ಆ ಇಂದಿರಾ ಗಾಂಧಿಯ ಏನು ಸ್ವಭಾವ ಇದೆ ಅದು ಪೂರ್ತಿ ಪ್ರಿಯಾಂಕಾ ಗಾಂಧಿ. ಟರ್ನೋವರ್ ಬರೋದು ಒಬ್ಬ ಮನುಷ್ಯನಿಗೆ 10 ವರ್ಷ ಮಾತ್ರ, ಅದಕ್ಕೆ ಮೇಲೆ ಯಾರಿಗೂ ಬರೋದೇ ಇಲ್ಲ. ಇದು ಟೋಟಲ್ 1954ರಿಂದ ಎಲೆಕ್ಷನ್ ಆಗಿದೆ, ಅದರಿಂದ ಕಂಟಿನ್ಯೂ ಆಗಿ ನೋಡಿ ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಇವರು ಬಂದು ಹುಟ್ಟಿರೋ ಪ್ರಕಾರ, ಇವರು ಪ್ರಿಯಾಂಕಾ ಗಾಂಧಿ ಬಂದು ಹುಟ್ಟಿರೋದು 12ನೇ ತಾರೀಕು ಜನವರಿ ಹುಟ್ಟಿರೋದು 1972. 1972ರಲ್ಲಿ ಯೋಗ ಚೆನ್ನಾಗಿದೆ ಅವ್ರಿಗೆ. ಆ ಎಮ್ಮನ ಬಂದು 52 ವಯಸ್ಸಾಗಿದೆ. ಅವರ ಅಜ್ಜಿನೂ 50 ವಯಸ್ಸು ಆದಮೇಲೆ ಪ್ರಧಾನಮಂತ್ರಿ ಆಗಿರೋದು. ನೀವು ನಮಸ್ಕಾರ, ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ನೀವು ನನ್ನ ದಿನ ನೋಡ್ತಾ ಇದ್ದೀರಾ, ಒಂದೊಂದು ವಿಷಯದ ಬಗ್ಗೆ ಒಂದೊಂದು ಚರ್ಚೆ ನಾವು ಮಾಡ್ತಾ ಇರ್ತೀವಿ. ಈ ಸಲ ಲೋಕಸಭಾ ಚುನಾವಣೆ, ಯಾರು ಪ್ರಧಾನಿ ಆಗ್ತಾರೆ, ಯಾವ ಪಕ್ಷ ಒಳ್ಳೆ ಮೆಜಾರಿಟಿಯಲ್ಲಿ ಗೆಲ್ಲುತ್ತೆ ಅಂತ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯನ ಅವ್ರವ್ರ ಅನಿಸಿಕೆಯಲ್ಲಿ ಹೇಳ್ತಾರೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 138 ಸ್ಥಾನ ಗೆಲ್ಲುತ್ತೆ ಅಂತ ನಮ್ಮ ಜೊತೆಯಲ್ಲಿರುವಂಥ ವಾಸುದೇವರು ಭವಿಷ್ಯ ನುಡಿದಿದ್ರಂತೆ. ಈ ಸಲ ಅವರು ಯಾವ ರೀತಿ ಭವಿಷ್ಯ ನುಡಿತಾರೆ, ಯಾರು ಪ್ರಧಾನಿ ಆಗ್ತಾರೆ, ಯಾಕೆ ಆಗ್ತಾರೆ, ಅವರ ಅನಿಸಿಕೆ ಅಷ್ಟೇ ಇದು ಹೇಳ್ತಾರೆ. ಅವ್ರು ಏನಂತ ಮಾತಾಡ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ವಾಸುದೇವ್ ಅವರೇ. ನಮಸ್ಕಾರ. ಮುಖವಾಡ ಮೀಡಿಯಾಗೆ ಸ್ವಾಗತ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿನೇ ಪ್ರಧಾನಮಂತ್ರಿ ಆಗೋದು. ಇಲ್ಲ, ಇದು ನೀವು ಭವಿಷ್ಯ ನುಡಿತಾ ಇದ್ದೀರಾ, ಅವ್ರು ಆಗ್ಲಿ ಅಂತ ಆಸೆ ಬೀಳ್ತಾ ಇದ್ದೀರಾ? ನಾವು ಭವಿಷ್ಯ ನುಡಿತಾ ಇರೋದು ಯಾವ ಪಕ್ಷದ ಆಸೆ ಮೇಲಲ್ಲ ಹೇಳ್ತಾ ಇರೋದು, ಜನಗಳ ಹಿತದೃಷ್ಟಿಯಿಂದ ಹೇಳ್ತಾ ಇರೋದು. ಯಾಕಂದರೆ ಪ್ರಿಯಾಂಕಾ ಗಾಂಧಿ ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ಹೆಂಗಿದ್ದಾರೆ, ಯಾವ ಥರ ಇದ್ದಾರೆ, ಮನೆತನ ಹೆಂಗಿದೆ ಅಂತ ಗೊತ್ತು. ಮೊದಲು ಅವ್ರು ಬಂದಿರ್ತಕ್ಕಂಥ ಅವ್ರ ಅಜ್ಜಿ ಇದ್ರಲ್ಲ ಇಂದಿರಾ ಗಾಂಧಿ, ಆ ಇಂದಿರಾ ಗಾಂಧಿಯ ಏನು ಸ್ವಭಾವ ಇದೆ ಅದು ಪೂರ್ತಿ ಪ್ರಿಯಾಂಕಾ ಗಾಂಧಿ. ಈಗ ನೀವು ಒಂದು ಲೇಡಿನೇ ಪ್ರಧಾನಿ ಆಗೋದು ಅಂತ ಅಷ್ಟು ಗ್ಯಾರಂಟಿಯಾಗಿ ಹೆಂಗೆ ಹೇಳ್ತಾ ಇದ್ದೀರಾ? ಸರ್, ನಮ್ಮ ಕಾಲಜ್ಞಾನದ ಪ್ರಕಾರ ಈ ಬಾರಿ ಇರೋದೇ ಸ್ತ್ರೀಗ ಯೋಗ ಇದೆ. ಸ್ತ್ರೀ ಯೋಗ ಇದೆ ಅಂತ ಸುಮಾರು ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಹೇಳ್ಬಿಟ್ಟಿದ್ದಾರೆ. ಅದು ಹೇಳೋಕ್ಕೆ ಮುಂಚೆ ಯಾಕೆ ಹೇಳ್ತೀವಿ ಅಂದರೆ, ಇಂದಿರಾ ಗಾಂಧಿಯ ಉಳಿದಿರತಕ್ಕಂಥ ಶಕ್ತಿ ಬಂದು ಅವ್ರ ಮೊಮ್ಮಗಳಿಗೆ ಸೇರಿದೆ. ಏನಕ್ಕೆ ಅಂದರೆ, ನೀವು ಸರಿಯಾಗಿ ಪ್ರಿಯಾಂಕಾ ಗಾಂಧಿನ ಅವರ ಫೇಸ್ ನೋಡಿ, ಅವ್ರು ಬಂದು ಕರೆಕ್ಟಾಗಿ ಅವ್ರಿಗೆ ಇಂದಿರಾ ಗಾಂಧಿ ಏನು ಫೇಸ್ ಇದೆ ಅದು, ಮತ್ತು ರಾಜಕೀಯದ ಇದು ಬಂದು ಅವರು ಸ್ಫೂರ್ತಿ ಅವ್ರ ಯೋಗದಲ್ಲಿ ಇದೆ. ಇಲ್ಲ, ನಿಮ್ಮ ಕಣ್ಣಿಗೆ ಇಂದಿರಾ ಗಾಂಧಿ ಥರನೇ ಕಾಣ್ತಾ ಇದ್ದಾರೆ. ಆ ಥರ ಸೀರೆ ಉಟ್ಕೊಂಬಂದ್ರೆ, ಆ ಥರ ಕಟಿಂಗ್ ಮಾಡ್ಕೊಂಬಂದ್ರೆ ಇಂದಿರಾ ಗಾಂಧಿ ಥರ ಇದ್ದಾರೆ. ಇಲ್ಲಿ ಬಂದು ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂ ಇದ್ದಾರೆ, ಎಲ್ಲರೂ ಇದ್ದಾರೆ. ಬೊಟ್ಟಿ ಇಟ್ಟಿಲ್ಲ ಅಂದರೆ ಕ್ರಿಶ್ಚಿಯನ್ಸು, ಅದ್ರ ಮೇಲೆ ಇನ್ನೊಂದು ಇದು ಮುಖವಾಡ ಹಾಕ್ಬಿಟ್ರೆ ಮುಸ್ಲಿಮ್. ಅವ್ರು ಯಾಕೆ ಈ ಎಲೆಕ್ಷನ್ ಟೈಮಲ್ಲಿ ಮಾತ್ರನೇ ಸೀರೆ ಉಟ್ಕೊಂಡು ಇಂದಿರಾ ಗಾಂಧಿ ಥರ ಗೆಟಪ್ಪಲ್ಲಿ ಯಾಕೆ ಬರೋದು? ಇದು ಬೇರೆ ಟೈಮಲ್ಲೆಲ್ಲ ಅವ್ರು ಹಂಗಿರಲ್ವಲ್ಲ, ಯಾಕೆ? ಬೇರೆ ಟೈಮಲ್ಲಿ ಅಂದರೆ ಜನಗಳ ಮುಂದೆ ಹೆಂಗಿರ್ಬೇಕು ಹಂಗೆ, ಮನೇಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ಇಲ್ಲ, ನಾವು ಜನ ಮುಂದೆ ನಾವಾಗ ಅವ್ರ ಮನೆಯೊಳಗೆ ಹೋಗಿ ನೋಡಿಲ್ಲ, ನಾವು ಜನಗಳ ಮುಂದೆನೇ ನಾವು ನೋಡಿರೋದವ್ರನ್ನ. ಅವರು ಈ ಎಲೆಕ್ಷನ್ ಟೈಮ್ ಬಂದಾಗಲೇ ಯಾಕೆ ಈ ರೀತಿ ಮುಖವಾಡ ಹಾಕೊಂತಾರೆ ಅಂತ ಮನುಷ್ಯನಿಗೆ ಎಲ್ಲಾನು ಸ್ಯಾರಿ ಹಾಕೊಂಡ್ರೆ ಸಂಸ್ಕೃತಿ ಅಂತಾರೆ. ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದೇ ಭಾರತ ದೇಶ. ಇಡೀ ಪ್ರಪಂಚನೇ ಭರತ ಖಂಡ ಅಂತಾರೆ. ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ನೋಡಿ, ರಷ್ಯಾ ನೋಡಿ ಸ್ಯಾರಿ ಹಾಕ್ತಾರೆ, ಇನ್ನೂ ಕೆಲವು ಕಂಟ್ರಿ ನೋಡಿ, UK ನೋಡಿ, ಎಲ್ಲರೂ ಭಾರತದ ಸಂಸ್ಕೃತಿಗೆ ಮಾರು ಹೋಗ್ತಾ ಇದ್ದಾರೆ ಇವಾಗ. ಅದಕ್ಕೆ ಇವರು ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದು, ನಿಮ್ಮ ಯೋಚನೆಯಲ್ಲಿ ನೀವು ಯೋಚನೆ ಮಾಡಿ ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಇದೆ ಪ್ರಿಯಾಂಕಾ ಗಾಂಧಿ ಬಂದು ಜನಶಕ್ತಿಗೆ ಸ್ಪಂದನೆ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಅವ್ರು ಯಾವತ್ತೂ ಏನು ಗೊತ್ತಾ, ಆಲ್ರೆಡಿ ಮೊದಲು ಏಟ್ ತಿಂದು ಮೂಲೆಯಲ್ಲಿ ಕೂತಿದ್ದಾರೆ. ಮತ್ತು ಅವ್ರಿಗೆ ನಾವು ಕಾಲಜ್ಞಾನದ ಪ್ರಕಾರ ಹೇಳ್ತಾ ಇರೋದು, ನಾವೇನು ಸುಮ್ಮನೆ ಅವರು ಕಾಂಗ್ರೆಸ್ನವರು ಪಕ್ಷ ಅಲ್ಲ. ನಾವು ಇವಾಗಲ್ಲ 15 ವಾಜಪೇಯಿ ಪೀಳಿಂದನೂ ನಾವು ಹೇಳ್ತಾ ಇದ್ದೀವಿ, ಏನು ಭವಿಷ್ಯ ಹೇಳ್ತಾ ಇದ್ದೀರಾ, ಇಂಥವರೇ ಪ್ರಧಾನಮಂತ್ರಿ ಆಗ್ತಾರೆ ಅಂತಲೇ ಹೇಳ್ತಾ ಇದ್ವಿ. ವಾಜಪೇಯಿ ಟೈಮ್ಗೆ ಬಂದು ನೆಕ್ಸ್ಟು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಬರೋವಾಗ ಅವರೇ ಆಗೋದು ಅಂತ ಇತ್ತು. ಆವಾಗ ನವಕೋಟಿ ನಾರಾಯಣ್ ಅಂತ ಅವ್ರು ಚಾಲೆಂಜ್ ಮಾಡಿದ್ರು ನಮ್ಮನ್ನು. ಇಲ್ಲಲ್ಲ, ನೆಕ್ಸ್ಟು ವಾಜಪೇಯಿ ಅಂತ ಬರೋದು. ಟರ್ನೋವರ್ ಬರೋದು ಒಬ್ಬ ಮನುಷ್ಯನಿಗೆ 10 ವರ್ಷ ಮಾತ್ರ, ಅದಕ್ಕೆ ಮೇಲೆ ಯಾರಿಗೂ ಬರೋದೇ ಇಲ್ಲ. ಇದು ಟೋಟಲ್ 1954ರಿಂದ ಎಲೆಕ್ಷನ್ ಆಗಿದೆ, ಅದರಿಂದ ಕಂಟಿನ್ಯೂ ಆಗಿ ನೋಡಿ ಅದರಲ್ಲಿ ಗೊತ್ತಾಗುತ್ತೆ. ಮತ್ತು ಇವರು ಬಂದು ಹುಟ್ಟಿರೋ ಪ್ರಕಾರ, ಇವರು ಪ್ರಿಯಾಂಕಾ ಗಾಂಧಿ ಬಂದು ಹುಟ್ಟಿರೋದು 12ನೇ ತಾರೀಕು ಜನವರಿ ಹುಟ್ಟಿರೋದು 1972. 1972ರಲ್ಲಿ ಯೋಗ ಚೆನ್ನಾಗಿದೆ ಅವ್ರಿಗೆ. ಆ ಎಮ್ಮನ ಬಂದು 52 ವಯಸ್ಸಾಗಿದೆ. ಅವರ ಅಜ್ಜಿನೂ 50 ವಯಸ್ಸು ಆದಮೇಲೆ ಪ್ರಧಾನಮಂತ್ರಿ ಆಗಿರೋದು. ನೀವು ಕರೆಕ್ಟಾಗಿ ನೋಡಿ ಪ್ರಿಯಾಂಕಾ ಗಾಂಧಿ ಸ್ಪೀಚ್ನ, ಅವರ ಅಟ್ರಾಕ್ಟಿವ್, ಅವರ ಜನಗಳ ಹತ್ರ ಮಾತಾಡ್ತಾ ಇರೋದು, ಅವ್ರು ಹೋಗೋದು ಬರೋದು ಎಲ್ಲನೂ
ಸೇಮ್ ಡಿಟ್ಟು ಅವ್ರ ಅಜ್ಜಿನೇ. ಅವ್ರ ಅಜ್ಜಿ ಯೋಗ ಬಂದು 100% ಪ್ರಿಯಾಂಕಾ ಗಾಂಧಿಗಿದೆ, ಸೋನಿಯಾ ಗಾಂಧಿಗಿಲ್ಲ. ಮತ್ತು ರಾಹುಲ್ ಗಾಂಧಿಗೂ ಪ್ರಧಾನಮಂತ್ರಿ ಯೋಗ ಇದರಿಂದ ಸುಳ್ಳು ಇಲ್ಲ. ಆದರೆ ಪ್ರಿಯಾಂಕಾ ಗಾಂಧಿಗೆ ಈ ಸರಿ 100% ಇದೆ. ಏನಕ್ಕೆಂದರೆ ಈ ಸರಿ ಇರೋದು ಬಂದು 24 ಒಂದಲ್ಲಿ ಸ್ತ್ರೀ ಅಂತ, ಲಕ್ಷ್ಮೀಕರ ಶನಿಬಲ ಅಂತ ಲಾಸ್ಟ್ ಹೇಳಿದೆ. ಈ ಸರಿನಾಗೆ ಲಾಸ್ಟ್ CM ಆಗುವಾಗ ಬಂದು ನಮ್ಮ DKC ಅಧ್ಯಕ್ಷರ ಸ್ಥಾನದಿಂದನೇ ಆಗಿರೋದು. ಯಾಕಂದರೆ ಅವಾಗ ಆಗಿದ್ದು ಅಷ್ಟೇ 1962ರಲ್ಲಿ ಆಗಿರೋದು. ಇದರಲ್ಲಿ ಬಂದು ಇವರು 15. ಅವ್ರು ಹುಟ್ಟಿರ್ತಕ್ಕಂಥ ಸ್ಥಾನ ಬಲ ಮತ್ತು ಜನಸಂಖ್ಯೆ ಅವ್ರು ಬಂದಿರತಕ್ಕಂಥ ಪ್ರಕಾರದಲ್ಲಿ ಈ ಸರಿ ಬಂದಿದ್ದು ಅವರೇ. ಅವರು ಮುಖ್ಯಮಂತ್ರಿ ಅಂತಲೇ ಸ್ಥಾನದಲ್ಲಿ, ಉಪಮುಖ್ಯಮಂತ್ರಿ ಅಂತ ಏನಕ್ಕೆ ಕೊಟ್ಟಿರೋದ್ರಿಂದ ನಾಳೆ ದಿವಸ ಇವ್ರನ್ನ ಏನಾದರೂ ಫಸ್ಟ್ ಬಂದು ಮುಖ್ಯಮಂತ್ರಿ ಆಗಿದ ತಕ್ಷಣ ಎಳ್ಕೊಂಡು ಹೋಗ್ಬಿಡ್ತಾಯಿದ್ರು. ಇಲ್ಲಾಂದರೆ ಇವಾಗ ಅವರೇ ಮುಖ್ಯಮಂತ್ರಿ ಆಗ್ತಾಯಿದ್ರು. ಅವರು ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಇರೋದು. ಪ್ರಧಾನಮಂತ್ರಿ ಅಂದರೆ ಇವ್ರಿಗೆ ಜನಗಳ ಹಿತದೃಷ್ಟಿನ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅಂದರೆ ಎಲ್ಲರೂ ತಪ್ಪು ಮಾಡ್ತಾರಂತ ಅಲ್ಲ. ಇದು ನಮ್ಮ ಪ್ರಕಾರ ಬಂದು ನಾವು ಅವ್ರಿಗೆ ಯೋಗ ಇದೆಯಾ ಇಲ್ವಾ ಅಂತ ಸುಮಾರು ಹುಡುಕ್ತಾ ಇದ್ವಿ. ಅವ್ರಿಗೆ ಚೆನ್ನಾಗಿದೆ 12-3 ಯಾವತ್ತು 3 ಅಂದರೆ ಗುರು ಯೋಗ ಅಂತೇವರು. ಗುರು ಯೋಗ ಅಂದರೆ ರಾಜಯೋಗ, ಶಿವನ ಶಕ್ತಿ ಇರೋದು 3. ಅವ್ರು ಮನ್ಸು ಮಾಡೋದಾದ್ರೆ ಮುಗೀತು ಕತೆ. ಯಾರು ಮನ್ಸು ಮಾಡೋದ್ರ? ಶಿವ ಪ್ರಭು ಎಲ್ಲಾನು ಇರೋದು, ಜಗತ್ತಿರೋದೇ ದೈವ ಇದರಲ್ಲಿ ಇರೋದು. ಮನುಷ್ಯ ಇವಾಗ ಬಂದು ಕಾಸು ಕೊಟ್ಬಿಟ್ಟು ಕಾಸು ತಗೊಂಡು ಹೋಗೋದಲ್ಲ. ಇವರು ಕಷ್ಟಪಟ್ಟು ಬಂದಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಗಾಂಧಿವಾದಿ ಅಂತಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಬಂದು ರಾಜಕೀಯ ವೃತ್ತಿ ಊರಿದೆ. ಆ ರಾಜಕೀಯ ವೃತ್ತಿ ಊರಿರುವಾಗ ಅದು ಹೆಂಗಿದ್ರು ಬಂದೇ ಬರ್ತಾರೆ. ಕರೆಕ್ಟಾಗಿ ನೋಡಿ 4-5 ಜನನೂ ಮಾತಾಡಿದ್ದಾರೆ. ಈ ಸರಿ ಇರೋದೇ ಸ್ತ್ರೀಗೆ ಯೋಗ ಇರೋದು, ಯಾರಿಗೂ ಪುರುಷ. ಇಷ್ಟೊತ್ತು ಪ್ರಧಾನಿ ಬಗ್ಗೆ ಮಾತಾಡಿದ್ವಿ, ಈಗ ಕರ್ನಾಟಕದ ಬಗ್ಗೆ ಮಾತಾಡೋಣ. ಎಲ್ಲರೂ ಹೇಳ್ತಾ ಇದ್ದಾರೆ ಈ ಸಲ ಲೋಕಸಭಾ ಚುನಾವಣೆ ಆಗಿದ ತಕ್ಷಣ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದು ಆಗ್ತಾರಾ? ನಿಜಾನಾ? ಖಂಡಿತವಾಗ್ಲು ಈ ಸರಿ ಲೋಕಸಭಾ ಎಲೆಕ್ಷನ್ ಆಗಿದ ತಕ್ಷಣವೇ DKC ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಇದು ಮಾಡಿ ಅವ್ರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಾವು ಮೊದಲೇ ಹೇಳಿದ್ದೇವೆ ಅವರು ಮುಖ್ಯಮಂತ್ರಿ ಹಾಗೆಯೇ ಹೊರಗಡೆ ಹೋಗೋದು ಅಂತಲೇ ಹೇಳಿದ್ದೀವಿ. ನಾವು AK ನ್ಯೂಸ್ ಕನ್ನಡ ಚಾನಲಲ್ಲಿ ಮಾತಾಡಿದ್ವಿ. ಆವಾಗ ಅವ್ರಿಗೆ ಹೇಳಿದ್ದೀವಿ ಅವ್ರು ಹೊರಗಡೆ ಹೋಗೋವಾಗ ಮುಖ್ಯಮಂತ್ರಿ ಆಗಿಯೇ ಹೋಗೋದು DK ಶಿವಕುಮಾರ್ ಅಂತ ಹೇಳಿದ್ವಿ ಖುದ್ದಾಗಿ. ಇವ್ರಿಗೆ ಪ್ರಧಾನಮಂತ್ರಿ ಯೋಗ ಅಂದರೆ ಅವ್ರಿಗೂ ಒಂದು ಇದಿರುತ್ತೆ, ಅವ್ರ ಅಂಕೆ ಸಂಖ್ಯೆ ಮತ್ತು ಅವ್ರ ಯೋಗ, ಅವ್ರ ಬಲ, ಅವ್ರ ಮನೆತನ ಇದೆಲ್ಲ ನೋಡಿದ್ರೆ ಅವ್ರು ಯಾಕೆ ಇಂದಿರಾ ಗಾಂಧಿಗಿಂತ ಈಸ್ ದ ಒನ್ ಆಫ್ ದ ಐರನ್ ಲೇಡಿ. ಐರನ್ ಲೇಡಿ ಮತ್ತೆ ಯಾರಪ್ಪ ಬರೋದ್ರಿಂದ ಎಲ್ಲರಿಗೂ ಹೇಳ್ತಿಂದ್ರೇ ಗೊತ್ತಾಗೋದು, ಸುಮ್ಮನೆ ಗೊತ್ತಾಗೋಲ್ಲ. ಅವರು ನಾವು ಒಂದು ಸ್ವಲ್ಪ ದಿವಸ ಜನಕ್ಕೆ ಸೇವೆ ಮಾಡೋಣ ಅಂತ ಬಂದಿರೋದು. ಜನಸೇವೆನೇ ಜನಾರ್ದನ ಸೇವೆ. ಅವರು ತಲಾಂತರದಿಂದ ಬಂದೇ ಬರುತ್ತೆ ಆ ಥರ. ಅದರಿಂದ ಖಂಡಿತವಾಗಲೂ ಈ ಸರಿ ಪ್ರಧಾನಮಂತ್ರಿ ಆಗಬೇಕಂದ್ರೆ ಪ್ರಿಯಾಂಕಾ ಗಾಂಧಿನ ಪ್ರಧಾನಮಂತ್ರಿ ಆಗೋದು ಎಲ್ಲರಿಗೂ ಗೊತ್ತು. ಒಳಗಡೆ ಏನು ಮಾಡಿದ್ರು ಅಂದರೆ ಹೊರಗಡೆ ಯಾರಿಗೂ ಹೇಳಿಲ್ಲ. ನಮಗೆ ಮೊದಲು ಇವರು ಮುಖ್ಯಮಂತ್ರಿ ಇಲ್ಲಿ ಇದಾಗ್ತೈತಲ್ಲ ರಾಜಕೀಯದಲ್ಲಿ ಈ MLA ಎಲೆಕ್ಷನ್ ಆಗೋವಾಗಲೇ ನಾವು ಹೇಳ್ಬಿಟ್ಟಿದ್ವಿ. ಇವಾಗ ನೆಕ್ಸ್ಟ್ ಬರೋದು ಬಂದು ಕಾಂಗ್ರೆಸ್ಸೇ ಬರುತ್ತೆ. ಕಾಂಗ್ರೆಸ್ಸಲ್ಲಿ ಪ್ರಧಾನಮಂತ್ರಿ ಆಗೋದು ಬಂದು ಪ್ರಿಯಾಂಕಾ ಗಾಂಧಿನ ಪ್ರಧಾನಮಂತ್ರಿ ಆಗೋದು ಇದು ಖಚಿತ. ನೋಡಿದ್ರೆ ವೀಕ್ಷಕರ, ಇವರ ಭವಿಷ್ಯದ ಪ್ರಧಾನಮಂತ್ರಿ ಪ್ರಿಯಾಂಕಾ ಗಾಂಧಿ ಅಂತ ಇವರು ನುಡಿತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಜನರು ಯಾರನ್ನ ಕೈ ಹಿಡಿತಾರೆ, ಯಾರನ್ನ ಗೆಲ್ಲಿಸ್ತಾರೆ, ಯಾರನ್ನ ಪ್ರಧಾನಿ ಮಾಡ್ತಾರೆ. ನಾವು ನೋಡದೆ ಹೋಗಲ್ಲ, ನೀವು ನೋಡದೆ ಹೋಗಲ್ಲ. ನಿಜಾಗ್ಲೂ ಇವ್ರು ಹೇಳ್ದಂಗೆ ಏನಾದರೂ ಪ್ರಿಯಾಂಕಾ ಗಾಂಧಿ ಏನಾದರೂ ಪ್ರಧಾನಮಂತ್ರಿ ಆದರೆ ನಮ್ಮ ಮುಖವಾಡ ಮೀಡಿಯಾ ಕಡೆಯಿಂದ ಇವ್ರಿಗೊಂದು ಅತಿ ದೊಡ್ಡ ಸನ್ಮಾನ ಮಾಡುತ್ತೀವಿ. ಯಾಕೆಂದರೆ ಭವಿಷ್ಯ ನುಡಿಯೋದು ಸುಲಭ, ಎಲ್ಲರೂ ಭವಿಷ್ಯ ನುಡಿತಾರೆ. ಆ ಭವಿಷ್ಯ ನಿಜ ಆಗೋದೈತಲ್ಲ ಅದು ತುಂಬ ಕಷ್ಟ. ಇವರ ಮಾತಲ್ಲಿ ಎಷ್ಟು ನಿಜ ಐತೆ ಅನ್ನೋದು ನಮಗೆ ಎಲೆಕ್ಷನ್ ಆಗಿ ರಿಸಲ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಕಾಯೋಣ. ಇವ್ರ ಮಾತು ಎಷ್ಟು ಸತ್ಯವಾಗಿದೆ, ಇವರು ತುಂಬ ವರ್ಷದಿಂದ ಭವಿಷ್ಯ ನೋಡ್ಕೊಂಡು ಬಂದಿದ್ದಾರೆ. ಎಷ್ಟು ನಿಜ ಆಗೈತೆ, ಭವಿಷ್ಯ ನೋಡಿದ್ದು ಎಲ್ಲನೂ ನಿಜ ಆಗಲ್ಲ. ಒಂದೊಂದು ಸತಿ ಹಿಂಗೆ ಅಂಕಿ ಅಂಶ ಚೇಂಜ್ ಆಗುತ್ತೆ. ನೋಡೋಣ ಇವ್ರ ಮಾತು ಎಷ್ಟು ನಿಜ ಆಗುತ್ತೆ. ಇವ್ರು ಅಂದ್ಕೊಂಡಂಗೆ ಆಗಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳ್ಕೊಂಡಿದ್ದಕ್ಕೆ ನಮ್ಮ ಮುಖವಾಡ ಮೀಡಿಯಾ ಕಡೆಯಿಂದ ಧನ್ಯವಾದಗಳು ಸರ್. ನಮಗೂ ನಮಸ್ಕಾರ. ಮುಖವಾಡ ಮೀಡಿಯಾ ಅವ್ರಿಗೆ ನಮ್ಮ ಮತ್ತು ನಮ್ಮ ಸಂಘಟಕರಿಂದ ಮತ್ತು ಭಾರತದ ಪ್ರಜಾಶಕ್ತಿಗಳ ಜನಪರದಿಂದ ನಿಮಗೂ ನಿಮ್ಮ ಚಾನಲ್ ಅವ್ರಿಗೂ ನಮ್ಮ ಕೃತಜ್ಞತೆಗಳು. ಎಲ್ಲರೂ ಒಳ್ಳೆಯವರಾಗಲಿ, ಒಳ್ಳೆಯದಾಗಿ ಬರಲಿ, ಸತ್ಯವೇ ಬರಲಿ. ಇವಾಗ ಬಂದು ಧರ್ಮ ಜಯಿಸಬೇಕು, ಅಧರ್ಮ ಸೋಲ್ಬೇಕು ಅಷ್ಟೇ.